ಶಾಸಕ ಜನಾರ್ದನ ರೆಡ್ಡಿ ಮನೆ ಬಳಿ ನಡೆದ ಗಲಭೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಕರಣದ ತನಿಖೆಯಲ್ಲಿ ಹಲವು ಅನುಮಾನಗಳು ಮತ್ತು ಗಂಭೀರ ಲೋಪಗಳಿವೆ ಎಂದು ಆರೋಪಿಸಿದರು. ಬಳ್ಳಾರಿ ಕಾಂಗ್ರೆಸ್ ಕಾರ್ಯಕರ್ತನ ಮೃತದೇಹವನ್ನ 2 ಬಾರಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಎಂಬ ಸ್ಫೋಟಕ ಆರೋಪ ಮಾಡಿದ ಕುಮಾರಸ್ವಾಮಿ, ಈ ನಡೆ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. 2 ಬಾರಿ ಶವ ಪರೀಕ್ಷೆ ಮಾಡಿದ್ದೀರಿ, ಮೊದಲ ಬಾರಿ ಏನು ವರದಿ ಬಂತು, 2ನೇ ಬಾರಿ ಯಾರು ಒತ್ತಾಯ ಮಾಡಿದರು, ಯಾರ ಅನುಮತಿಯಲ್ಲಿ ಮತ್ತೆ ಶವ ಪರೀಕ್ಷೆ ನಡೆಸಲಾಯಿತು, ಯಾರನ್ನ ಮೆಚ್ಚಿಸಲು ಈ ಆದೇಶ ಎಂದು ಕುಮಾರಸ್ವಾಮಿ ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲ ಮರಣೋತ್ತರ ಪರೀಕ್ಷೆಯಲ್ಲಿ ಗುಂಡು ತೆಗೆಯಲಾಗಲಿಲ್ಲ ಎಂಬ ಮಾಹಿತಿ ಇದೆ, ಇದಕ್ಕೆ ಕಾರಣವೇನು, ಇದನ್ನ ಸಮಗ್ರವಾಗಿ ತನಿಖೆ ಮಾಡುತ್ತೀರಾ ಅಥವಾ ನ್ಯಾಯವನ್ನ ಮರೆಮಾಚುತ್ತೀರಾ, ರಾಜ್ಯದ ಜನರಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ಸರ್ಕಾರಕ್ಕಿಲ್ಲವೇ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದರು. 25 ಲಕ್ಷ ಮೂಟೆಯಲ್ಲಿ ತಗೊಂಡೋಗಿ ಕೊಟ್ಟು ಬಂದ್ರಲ್ಲ, ಯಾವ ದುಡ್ಡು ಅದು? ಇಲ್ಲಿ ಅದಕ್ಕೆ ಹೇಳಿದ್ದು, ಹಿರಿಯ ಅಧಿಕಾರಿಗಳಿದ್ದರು, ನಿಮ್ಮ ಐ ಜಿ ಹೇಳಿದ್ರಲ್ಲ ಹೆಸರಿಗೆ ಹೆಣ್ಮಗಳದು, ಆ ಹೆಣ್ಮಗಳು ಸ್ಪಾಟಲ್ಲೇ ಇದ್ದರು. ಯಾರು ಲಾಠಿ ಚಾರ್ಜ್ ಮಾಡೋದನ್ನು ಬೇಡ ಅಂತ ನಿಲ್ಲಿಸಿದ್ದು, 144 ಸೆಕ್ಷನ್ ಹಾಕಿ ಅಂತ ತಹಸೀಲ್ದಾರ್ ಆದೇಶ ಮಾಡಾಗಿದೆ. ಯಾತಕ್ಕೆ 144 ಸೆಕ್ಷನ್ ಇಂಪ್ಲಿಮೆಂಟ್ ಮಾಡಲಿಲ್ಲ? ಯಾರು ಚಿತಾವಣೆ ಮೇಲೆ ಮಾಡಲಿಲ್ಲ? ಇದು ಮೊದಲೇ ಪ್ರೀ ಪ್ಲ್ಯಾಂಡ್ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ 6 ಗುಂಡನ್ನು ಯಾಕೆ ಹಾರಿಸಿದ್ರು, ಗ್ಲಾಸ್ ಯಾಕೆ ಹೊಡೆದ್ರು? ಆಟೋದಲ್ಲಿ ನೀವೇ ತೋರಿಸ್ತೀರಿ ಟಿ ವಿಲಿ, ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಕೊಂಬರ್ತಾರೆ, ಪೊಲೀಸ್ನರೇ ತೆಗೆದು ನೆಲದ ಮೇಲೆ ಹಾಕ್ತಾರೆ. ಆ ಆಟೋ ಸೀಸ್ ಮಾಡಬೇಕು ಅನ್ನೋದು ಬೇಡ? ಆಟೋ ಇದನ್ನು ತಂದಾಗ ಪೆಟ್ರೋಲ್ ಬಾಂಬ್ಗಳನ್ನ ಸೀಸ್ ಮಾಡಿದ್ರೆ ಆಟೋನ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳು ಹೇಳ್ಬೋದು. ಇಲ್ಲಿ ಯಾತಕ್ಕೆ ಪೆಟ್ರೋಲ್ ಬಾಂಬ್ ತಂದರು? ತಂದವರು ಯಾರು? ಜನಾರ್ದನ್ ರೆಡ್ಡಿ ಮನೆ ಮುಂದೆ. ಏನು ಜನಾರ್ದನ್ ರೆಡ್ಡಿ ಮಧ್ಯೆ ತಂದು ಇಟ್ಕೊಂಡಿದ್ರಾ? ಸದ್ಯ ಅವ್ರ ಮನೇಲಿ ಯಾರು ಹೋಗ್ಬೇಕಾಗಿತ್ತೋ ಆ ಗುಂಡೇಟಲ್ಲಿ